तुम्ही पाहत आहे निपाणी न्यूज सौफेर घडामोडी. 4ನೇ ತಾರೀಕು 4th of June ಮಾರ್ನಿಂಗ್ 8 ಗಂಟೆಯಿಂದ ನಮ್ಮ ಕೌಂಟಿಂಗು ಸ್ಟಾರ್ಟ್ ಆಗುತ್ತೆ. ಇದು ತಾವೆಲ್ಲ ಇವತ್ತೇನು ಆರ್ ಡಿ ಕಾಲೇಜಲ್ಲಿ ಇದ್ದೀರಾ ಇದೇ ಸ್ಥಳದಲ್ಲಿ ನಮ್ಮ ಕೌಂಟಿಂಗ್ ಜರುಗ್ತದೆ. ತಮಗೆಲ್ಲ ನಾವು ವೋಟಿಂಗ್ ಆಗಿದ ಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಕೊಟ್ಟಿದ್ದೀವಿ. ಸೊ ಇನ್ನೊಂದು ಸರಿ ವೋಟಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀವಿ. ಸೊ ನಮಗೆ ಔಟ್ ಆಫ್ 17,61,694 ವೋಟ್ಸ್ ನಮ್ಮ ಇ ವಿ ಎಮ್ಮಲ್ಲಿ 13,85,688 ಇಷ್ಟು 78.66% ವೋಟಿಂಗ್ ಪರ್ಸೆಂಟೇಜ್ ಆಗಿದೆ. ಅದ್ರ ಜೊತೆಗೆ ಪೋಸ್ಟಲ್ ಬ್ಯಾಲೆಟ್. ಸೊ ಪೋಸ್ಟಲ್ ಬ್ಯಾಲೆಟಲ್ಲಿ ಎರಡು ಮೇಜರ್ ಆಗಿದೆ. ಒಂದು ನಮ್ಮ ಆಫ್ಲೈನ್ ಕಲೆಕ್ಷನ್ನು, ಅದು 4,722 ಪೋಸ್ಟಲ್ ಬ್ಯಾಲೆಟು ಈಗಾಗಲೇ ನಮಗೆ ತಲುಪಿದೆ. ಅದು ನಮ್ಮ ಸ್ಟ್ರಾಂಗ್ ರೂಮಲ್ಲಿ ನಾವು ಈಗಾಗಲೇ ನಮ್ಮ ಸ್ಟ್ರಾಂಗ್ ರೂಮಲ್ಲಿ ಅದಕ್ಕೆ ನಾವು ಸೀಲ್ ಮಾಡಿದ್ದೀವಿ. ಎರಡನೇದು ETPBS ಅಂದರೆ ಸರ್ವಿಸ್ ವೋಟರ್ಸ್ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಕೇಳಿಸ್ಲಿಕ್ಕೆ 4ನೇ ತಾರೀಕು ಮಾರ್ನಿಂಗ್ 8 ಗಂಟೆವರೆಗೆ ಆ ಪೋಸ್ಟಲ್ ಬ್ಯಾಲೆಟು ನಮಗೆ ತಲುಪಬಹುದು. ಅವು ಈಗಾಗಲೇ ನಮಗೆ ಸುಮಾರು 4,729 ಬಂದಿದೆ. ಇದು ಇನ್ನೂ ಇನ್ಕ್ರೀಸ್ ಆಗುತ್ತೆ. ಇವೆಲ್ಲವೂ ಟ್ರೆಷರಿಯಲ್ಲಿ ಇಟ್ಟಿದ್ದೀವಿ. ಟ್ರೆಷರಿಯಿಂದ ಅವತ್ತಿನ ದಿವಸ ಮಾರ್ನಿಂಗ್ 4ನೇ ಮಾರ್ನಿಂಗು ಅಲ್ಲಿಂದ ವಿತ್ ಸೆಕ್ಯೂರಿಟಿ ನಮ್ಮ ಕೌಂಟಿಂಗ್ ಸೆಂಟರಿಗೆ ಬರುತ್ತೆ. ಅದಕ್ಕೆ ಕೂಡ ಕೌಂಟಿಂಗ್ ಆಗುತ್ತೆ. ಸೊ ಇ ವಿ ಎಮ್ ಸಂಬಂಧಪಟ್ಟಂಗೆ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸು 8 ರೂಮ್ಸ್ ನಾವು ಪ್ರಿಪ್ರೇಷನ್ ಮಾಡಿದ್ದೀವಿ. ಅದರಲ್ಲಿ 12+1 ಟೇಬಲ್ಸ್ 12 ಟೇಬಲ್ಸ್ ಫಾರ್ ಇ ವಿ ಎಮ್ ಕೌಂಟಿಂಗ್, ಒಂದು ARO ಟೇಬಲ್ಲು, ಈ ಥರ ನಾವು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀವಿ. ನಮ್ಮ ಪೋಸ್ಟಲ್ ಬ್ಯಾಲೆಟಿಗೆ ಟೋಟಲ್ 3 ರೂಮು ಪ್ಲ್ಯಾನ್ ಮಾಡಿದ್ದೀವಿ. ಒಂದು ಕಡೆ ಪೋಸ್ಟಲ್ ಬ್ಯಾಲೆಟು 8 ಟೇಬಲ್ಸ್ ಇದೆ. ಇನ್ನೊಂದು ಕಡೆ ETPBS ಪ್ರೀ ಕೌಂಟಿಂಗ್ ಅಂತ ಇರುತ್ತೆ, ಅದು ಸ್ಕ್ಯಾನಿಂಗ್. ಅಲ್ಲಿ ಫಸ್ಟು 10 ಟೇಬಲ್ಸಲ್ಲಿ ನಾವು ಸ್ಕ್ಯಾನಿಂಗ್ ಮಾಡಿದ ಮೇಲೆ ಸ್ಕ್ಯಾನಿಂಗ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದ ಮೇಲೆ ಅಲ್ಲಿ ನಾವು ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗು ಸ್ಟಾರ್ಟ್ ಮಾಡ್ತೀವಿ. ಅದು ಕೂಡ ನಾವು ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಸೊ ನಂಬರ್ ಆಫ್ ರೌಂಡ್ಸ್ ಅಂದರೆ ಎಷ್ಟು ರೌಂಡ್ಸ್ ಆಗ್ತವೆ ಅನ್ನೋದು ತಮಗೆಲ್ಲ ಭಾಳ ಮುಖ್ಯ. ನಾವು ಈಚ್ ರೂಮಲ್ಲಿ 12 ಟೇಬಲ್ ಮಾಡಿದಲ್ಲಿ 22 ರೌಂಡ್, ಯಾಕಂದರೆ ನಮಗೆ ಅಥಣಿಯಲ್ಲಿ 260 ಪೋಲಿಂಗ್ ಸ್ಟೇಷನ್ಸ್ ಇದೆ. ಬೈ 12 ಮಾಡಿದಲ್ಲಿ ಮ್ಯಾಕ್ಸಿಮಮ್ ರೌಂಡ್ಸು ನಮಗೆ 22 ರೌಂಡ್ಸ್ ಇದೆ. ಸೊ 22 ರೌಂಡ್ಸ್ ಆಫ್ ಇ ವಿ ಎಮ್ ಕೌಂಟಿಂಗ್ ವಿಲ್ ಹ್ಯಾಪನ್. ಅದ್ರ ಜೊತೆಗೆ ಪೋಸ್ಟಲ್ ಬ್ಯಾಲೆಟು ಸಪ್ರೇಟಾಗಿ ನಡೀತಾ ಇರುತ್ತೆ. ನಮಗೆ ಕೌಂಟಿಂಗ್ ಸ್ಟಾಫ್ ಇದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ನೇಮಕ ಮಾಡಿದ್ದೀವಿ. ಅವ್ರದ್ದು ಫಸ್ಟ್ ಟ್ರೈನಿಂಗ್ ಕೂಡ ಮುಗಿದಿದೆ. ಸೊ ಅದರಲ್ಲಿ ನಾವು ಹೇಳಬೇಕಂತ ಹೇಳಿದಲ್ಲಿ 40 ಆಪ್ರೇಟರ್ಸು ನಮ್ಮ ಸ್ಕ್ಯಾನಿಂಗ್ಗೋಸ್ಕರ ETPBSಗೆ, ನಂಬರ್ ಆಫ್ ಟೇಬಲ್ಸು 132 ಟೇಬಲ್ಸ್ ನಾವು ಪ್ಲ್ಯಾನ್ ಮಾಡಿದ ಹಾಗೆ, ಕೌಂಟಿಂಗ್ ಸೂಪರ್ವೈಸರ್ಸು 139 ಇದ್ದಾರೆ, ಕೌಂಟಿಂಗ್ ಅಸಿಸ್ಟೆಂಟ್ಸು 158 ಆ್ಯಂಡ್ ಅಬ್ಸರ್ವರ್, ಮೈಕ್ರೋ ಅಬ್ಸರ್ವರ್ ಅಂತ ಇರುತ್ತೆ, ಅದಕ್ಕೆ 139 ಕೂಡ. ಈಚ್ ಟೇಬಲಿಗೆ ಒಬ್ಬ ಕೌಂಟಿಂಗ್ ಸೂಪರ್ವೈಸರ್, 1 ಕೌಂಟಿಂಗ್ ಅಸಿಸ್ಟೆಂಟ್, ಒಬ್ಬ ಮೈಕ್ರೋ ಅಬ್ಸರ್ವರ್. ಈ ಮೈಕ್ರೋ ಅಬ್ಸರ್ವರು ಜನರಲ್ ಅಬ್ಸರ್ವರ್ ಅವರ ರಿಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾರೆ. ಸೊ ಎವ್ರಿ ಟೇಬಲ್ ಮೇಲೆ ಮೈಕ್ರೋ ಅಬ್ಸರ್ವರು ಎಲ್ಲ ರಿಪೋರ್ಟ್ಸಿಗೆ ಸೈನ್ ಮಾಡಬೇಕಂತ ಇರುತ್ತೆ. ಅವರು ಜನರಲ್ ಅಬ್ಸರ್ವರು ಚೆಕ್ ಮಾಡ್ತಾ ಇರ್ತಾರೆ. ಸೊ ಹೀಗೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಪೋಸ್ಟಲ್ ಬ್ಯಾಲೆಟಲ್ಲಿ ಒಂದು ಸಣ್ಣ ಚೇಂಜಸ್ಸು, ಅದರಲ್ಲಿ ಒಂದು ARO ಒಂದು ಟೇಬಲಿಗೆ, ಅದ್ರ ಜೊತೆಗೆ 1 ಕೌಂಟಿಂಗ್ ಸೂಪರ್ವೈಸರ್, 2 ಅಸಿಸ್ಟೆಂಟು ಮತ್ತು 1 ಮೈಕ್ರೋ ಅಬ್ಸರ್ವರ್, ಈ ಥರ ಪ್ಲ್ಯಾನಿಂಗ್ ಇರುತ್ತೆ. ಸೊ ETPBS ಈಗಾಗಲೇ ನಿಮ್ಗೆ ಹೇಳಿದ ಹಾಗೆ 20 ಫ್ರೀ ಸ್ಕ್ಯಾನಿಂಗ್ ಟೇಬಲ್ಸು, ಮತ್ತು ಅದೇ ರೂಮ್ಸಲ್ಲಿ ನಾವು ಕೌಂಟಿಂಗ್ ಕೂಡ ಮಾಡಲಿಕ್ಕೆ 4 ಟೇಬಲು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಕೌಂಟಿಂಗು ಸ್ಟಾರ್ಟ್ ಆಗೋದು ಮಾರ್ನಿಂಗ್ 8 ಗಂಟೆಗೆ ಪೋಸ್ಟಲ್ ಬ್ಯಾಲೆಟಿಂದ. 8:30ಗೆ ನಾವು EVM ಮಷೀನ್ಸು ಸ್ಟಾರ್ಟ್ ಮಾಡ್ತೀವಿ. ಸೊ ಫಸ್ಟ್ ರೌಂಡ್ ರಿಸಲ್ಟ್ ಬರಲಿಕ್ಕೆ ತಮಗೆಲ್ಲರಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ EVM ಕೌಂಟಿಂಗು ನಾವು ಸ್ಟಾರ್ಟ್ ಮಾಡೋದು 8:30ಗೆ. ಸೊ ಫಸ್ಟ್ ರೌಂಡ್ ವಿಲ್ ಬಿ ಬೈ ಅದಕ್ಕೆ ನಿಮಗೆ 9 o'clock ತನಕ ಬರ್ಬೋದು. ಆ ಟೈಮಲ್ಲಿ ತಮಗೆ ಗೊಂದಲ ಯಾರಿಗೂ ಸೃಷ್ಟಿ ಆಗಬಾರ್ದು. ನಾವು ಕಂಪಲ್ಸರಿಯಾಗಿ 5 VVPATಗಳು ಎವ್ರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಲಾಟ್ರಿ ಮುಖಾಂತರ ಚೆಕ್ ಮಾಡ್ತೀವಿ. ಇದು ಒಂದು ತಮಗೆಲ್ಲ ಗೊತ್ತಿದ್ದ ಹಾಗೆ VVPAT ಬಂದಿದ್ದ ಮೇಲೆ ಒಂದು ಎಕ್ಸ್ಟ್ರಾ ಪ್ರಿಕಾಷನ್ನು ಎಲೆಕ್ಷನ್ ಕಮಿಷನ್ ಅವ್ರು ಹೇಳಿದ್ದಾರೆ. ಅದ್ರ ತಕ್ಕಂಗೆ ನಾವು 5 VVPATಗಳು ನಾವು ಚೆಕ್ ಮಾಡ್ತೀವಿ. ಇನ್ನೂ ಒಂದು ಭಾಳ ಮುಖ್ಯವಾಗಿ ಮೊಬೈಲ್ಸು AROಗೆ ಹೊರತುಪಡಿಸಿ ಯಾರಿಗೂ ಮೊಬೈಲ್ಸ್ ಅಲೌಡ್ ಇರೋಂಗಿಲ್ಲ. ಸೆಕ್ಷನ್ 144 ಅಡಿಯಲ್ಲಿ
ಮಾನ್ಯ ಜಿಲ್ಲಾಧಿಕಾರಿಗಳು ಅನ್ಲಾಫುಲ್ ಅಸೆಂಬ್ಲಿ ಅಂದರೆ 5ಕ್ಕಿಂತ ಜಾಸ್ತಿ ಜನ ಎಲ್ಲೂ ಕೂಡ ಇರಬಾರ್ದು ಅಂತ ಅದು ಕೂಡ ಜಾರಿ ಮಾಡಿದ್ದಾರೆ, ಮತ್ತು ಎಕ್ಸೈಸ್ ಕೂಡ ಬ್ಯಾನ್ ಮಾಡಿದ್ದಾರೆ. ಅದರ ಡೀಟೇಲ್ಸ್ ತಮಗೆಲ್ಲ ಕೊಟ್ಟಿದ್ದೀವಿ. ಕೌಂಟಿಂಗ್ ಆಗಿದ ಮೇಲೆ ಇಲ್ಲಿಂದ ಮಷೀನ್ಸು ನಾವು ನಮ್ಮ EVM ವೇರ್ ಹೌಸ್ ಹಿಂಡಲ್ಗದಲ್ಲಿದೆ, ಅಲ್ಲಿ ಶಿಫ್ಟ್ ಆಗುತ್ತೆ. ಅಲ್ಲಿ ನಮ್ಮ ಸ್ಟ್ಯಾಟ್ಯುಟರಿ ಆ್ಯಂಡ್ ಸ್ಟ್ರಾಂಗ್ ರೂಮ್ ಕ್ಲೋಸ್ ಮಾಡಿರಬೇಕು 45 ಡೇಸ್. ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅದು ಹಸ್ತಾಂತರ ಮಾಡ್ತೀವಿ.